ಸರ್ ಹೇಗಿತ್ತು ಬಿಗ್ ಬಾಸ್ ಮನೆ ಇಡೀ ಜರ್ನಿ? ಅಮೇಝಿಂಗ್ ಆಗಿತ್ತು. ಇಟ್ಸ್ ಎ ಲಾಂಗ್ ಜರ್ನಿ ಆ್ಯಕ್ಚುಲಿ. 100 ಡೇಸ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಮೈಂಡ್ ಬ್ಲೋಯಿಂಗ್. ಆಚೆ ಬಂದಮೇಲೆ ಮನೆ ಮಿಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ಗ್ರೂಪ್ ಕೂಡ ಗಿಲ್ಲಿ ಮತ್ತು ರಕ್ಷಿತಾ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅದೇ ನಿಮ್ಮದು 3 ಜನದ ಬಾಂಡಿಂಗ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿತ್ತು ಹೊರಗಡೆ ಕೂಡ. ಅಂದರೆ ಒಳಗಡೆ ನಿಮಗೆ ಗೊತ್ತಾಗ್ತಿತ್ತು ಈ ಥರ ನಾವು ಬಾಂಡಿಂಗ್ ಕ್ರಿಯೇಟ್ ಆಗಿದೆ, ಅಂದರೆ ಹೊರಗಡೆ ಜನರು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಏನಾದರೂ ಅನಿಸ್ತಿತ್ತಾ ನಿಮಗೆ? ಇಲ್ಲ ಆಚೆ ಬಂದಮೇಲೆ ನನಗೆ ಇಷ್ಟೊಂದು ನಮ್ಮ 3 ಜನದ್ದು ಇಷ್ಟು ಕ್ರೇಜ್ ಇದೆ ಅಂತ ಗೊತ್ತಿರಲಿಲ್ಲ ನನಗೆ. ಒಳಗಡೆ ಆಚೆ ಬಂದಾಗೆ ಗೊತ್ತಾಗಿತ್ತು. ಸರ್ ಈಗ ಕ್ವಾಟ್ಲೆ ಕಿಚನಲ್ಲಿ ವಿನ್ನರ್ ಆಗಿದ್ದೀರಿ. ಸೊ ಮತ್ತೆ 50 ದಿನದ ನಂತರ ಯಾಕೆ ಬಿಗ್ ಬಾಸ್ ನಿಮ್ಮ ಆಯ್ಕೆ ಆಗಿತ್ತು? ಅದು ನನಗೆ ಗೊತ್ತಿಲ್ಲ. 50 ದಿವಸ ಅಲ್ಲ, ಆಲ್ಮೋಸ್ಟ್ 20 ಡೇಸ್ ಆದಮೇಲೆ ಎಂಟ್ರಿ ಕೊಟ್ಟೆ ನಾನು. ಸೊ 4th ವೀಕಲ್ಲಿ. ಯಾಕೆಂದರೆ ಬಿಗ್ ಬಾಸ್ ಲಾಂಚ್ ಆಗಿದ್ದ ದಿವಸ, ಅದು ಹಿಂದಿನ ದಿವಸ ನನಗೆ ವಿನ್ನಿಂಗ್ ಟ್ರೋಫಿ ಕೊಡ್ತಾರೆ ಕ್ವಾಟ್ಲೆ ಕಿಚನ್. ಮೇ ಬಿ ಅವ್ರ ಡಿಫ್ರೆಂಟ್ ಪ್ಲ್ಯಾನ್ ಇತ್ತು ಅನಿಸುತ್ತೆ. ಆವಾಗ ನನಗೆ ಕಾಲ್ ಬಂದಿರಲಿಲ್ಲ. ಸೊ ಇನ್ನೇನು 2 ಡೇಸ್ ಇರುವಾಗ ನನಗೆ ಕಾಲ್ ಬಂತು. 2 ದಿವಸ ಸಿಕ್ಕಿದ್ದು ನನಗೆ ಪ್ರಿಪೇರ್ ಆಗೋಕ್ಕೆ. ಸೊ ಇಟ್ಸ್ ಎ ಶಾಕಿಂಗ್ ಥಿಂಗ್, ಬಟ್ ಖುಷಿ ಆಯಿತು. ಒಳಗಡೆ ಹೋಗಿ ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತು. ಸರ್ ಬಿಗ್ ಬಾಸ್ ಮನೇಲಿ ಈಗ ನಿಮ್ಮ ಪ್ರಕಾರ ಏನೆಲ್ಲ ಪಡ್ಕೊಂಡಿದ್ದೀರಾ, ಏನೆಲ್ಲ ಕಳ್ಕೊಂಡಿದ್ದೀರಾ ನಿಮ್ಮ ಪ್ರಕಾರ? ಕಳ್ಕೊಂಡಿದ್ದಕ್ಕಿಂತ ಪಡ್ಕೊಂಡಿದ್ದೆ ಜಾಸ್ತಿ. ಫ್ರೆಂಡ್ಸ್ನ ಪಡ್ಕೊಂಡೆ. ಗಿಲ್ಲಿ ಮತ್ತು ರಕ್ಷಿತಾ ಇರ್ಬೋದು. ಆ್ಯಂಡ್ ತುಂಬ ಹೆಂಗೆ ವ್ಯಾಲ್ಯೂ ಕೊಡೋದು ಲೈಫಲ್ಲಿ, ಚಿಕ್ಕ ಚಿಕ್ಕ ವಿಷಯನ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ಆ್ಯಂಡ್ ಮನೇಲಿದ್ದಾಗ ಮೇ ಬಿ ಸ್ಮಾಲ್ ಮೂಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ನಮ್ಮ ಮನೇಲಿದ್ದಾಗ ಈ ವ್ಯಾಲ್ಯೂಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಇವಾಗ ನಮ್ಮ ಅಪ್ಪ ಅಮ್ಮ, ಅಕ್ಕ ತಂಗಿ ಅವ್ರ ಜೊತೆ ಸರಿಗೆ ಮಾತಾಡ್ಸಲ್ಲ. ಆ ಮನೆಯಲ್ಲಿ ನಮ್ಗೆ ಇದೆಲ್ಲ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ, ಎಷ್ಟು ಮಿಸ್ ಮಾಡ್ಕೊತೀವಿ ಚಿಕ್ಕ ಚಿಕ್ಕ ವಿಷಯನೂ ಅಂತ. ಸೊ ಇದನ್ನೆಲ್ಲ ಕಲಿತೆ ನಾನು. ಇಷ್ಟು ದಿನ ಅಂದರೆ ಮನೆಯವ್ರನ್ನ ಬಿಟ್ಟಿದ್ದಿದ್ದಿಲ್ಲ, ಬಿಗ್ ಬಾಸ್ ಮನೆಯೊಳಗೆ ಅಷ್ಟು ದಿನ ಮನೆಯವ್ರನ್ನ ಬಿಟ್ಟಿದ್ದು, ಮಗನ ಮಿಸ್ ಮಾಡ್ಕೊಂಡ್ರಿ, ಹೇಗೆ ಅನಿಸ್ತಿತ್ತು? ಅಂದರೆ ನೆನಪಾಗ್ತಿದ್ರಾ, ಕೂಗ್ತಿದ್ರಾ, ಅಳ್ತಿದ್ರೆ, ಏನು ಮಾಡ್ತಿದ್ರಿ ಸರ್ ಅವಾಗ? 100% ಆಚೆ ಶೂಟ್ಗೆಲ್ಲ ಹೋಗ್ತಾ ಇದ್ದೆ. ಬಟ್ ಎಲ್ಲೇ ಆಚೆ ಹೋದ್ರು ನಾವು ಫೋನಲ್ಲಿ ಟಚಲ್ಲಿ ಇರ್ತಾ ಇದ್ವಿ. ಇಲ್ಲೇನಾಗೋಯ್ತು, ಫೋನ್ ಇಲ್ಲ, ಏನೂ ಇಲ್ಲ, ಮನೆ ಆಚೆ ಹೋಗಂಗಿಲ್ಲ. ಆ್ಯಂಡ್ 15-18 ಕಂಟೆಸ್ಟೆಂಟ್ ಅವ್ರದ್ದೇ ಫೇಸ್ ನೋಡ್ಬೇಕು ಎವ್ರಿ ಡೇ. ಸೊ ಆ ಫೀಲಿಂಗೇ ಬೇರೆ. ಇವಾಗ ನಾನು ಎಷ್ಟೇ ನಿಮ್ಗೆ ಹೇಳೋದು ಅರ್ಥ ಆಗಲ್ಲ. ಅಲ್ಲಿ ಒಳಗಡೆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದೊಂದು ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಎವ್ರಿ ಡೇ ಒಂದೇ ಫೇಸ್ನ ನೋಡ್ತಾ ಇರ್ತೀವಿ, ಅವ್ರ ವ್ಯಕ್ತಿತ್ವ ನೋಡ್ತಾ ಇರ್ತೀವಿ, ಅವ್ರು ಏನು ತಪ್ಪು ಸರಿ ಪ್ರತಿಯೊಂದು ಡೀಟೇಲು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇರುತ್ತೆ. ಸೊ ಅದನ್ನೇ ಬಂದು ಎಷ್ಟು ಯೂಸ್ಟು ಆಗಿರುತ್ತೆ ಮೈಂಡು ಅಂದಾಗ. ಆಚೆ ಬಂದಾಗ ನನಗೊಂದು 2 ದಿವಸ ಮೈಂಡ್ ಪ್ರೊಸೆಸ್ಸೇ ಆಗಿರಲಿಲ್ಲ. ಏನಪ್ಪ ನೋಡ್ತಾ ಇದ್ದೀನಿ, ಇಷ್ಟು ಜನ, ಇಷ್ಟು ಟ್ರಾಫಿಕ್ಕು, ತುಂಬ ಒಂಥರ ಟ್ರಾನ್ಸ್ ಮೋಡಲ್ಲಿದ್ದೆ ನಾನು.